ಹೆತ್ತವರನ್ನ ಕೊಂದು ಪರಾರಿಯಾಗಲು ಶ್ವೇತಾ ಮಾಸ್ಟರ್ ಪ್ಲಾನ್ ಮಾಡಿದ್ಲ. ತಂದೆ ಸೋಮಶೇಖರ್ ಹೊರಗೆ ಹೋಗ್ತಾ ಇದ್ದಂತೆ ಮನೆ ಲಾಕ್ ಮಾಡಿಕೊಂಡು ಅಲ್ಲಿ ಕೊಲೆಯನ್ನ ಮಾಡಿದ್ದಾಳೆ. ಇದು ಮಾಸ್ಟರ್ ಪ್ಲಾನ್, ಕೊಲೆ ಆರೋಪಿದು. ಹೆತ್ತವರ ಕೊಂದು ಪರಾರಿಯಾಗೋಕೆ ಶ್ವೇತಾ ಮಾಸ್ಟರ್ ಪ್ಲಾನ್ ನ ಮಾಡ್ಕೊಂಡಿದ್ಲ ಅನ್ನೋ ಪ್ರಶ್ನೆ ಎದುರಾಗಿದೆ. ತಂದೆ ಸೋಮಸುಂದರ್ ಹೊರಗೆ ಹೋಗ್ತಾ ಇದ್ದಂತೆ ಮನೆಯನ್ನ ಲಾಕ್ ಮಾಡಿ, ಮನೆಯ ಡೋರ್ ಲಾಕ್ ಮಾಡಿ ಅಲ್ಲಿಂದ ಜೋಡಿ ಎಸ್ಕೇಪ್. ಟೆರೆಸ್ನಿಂದ ಪಕ್ಕದ ಅಪಾರ್ಟ್ಮೆಂಟ್ ಟೆರೆಸ್ಗೆ ಜೋಡಿ ಜಂಪ್ ಮಾಡಿದೆ. ಅಲ್ಲಿಂದ ಕೆಳಗಿಳಿದು ಪಕ್ಕದ ಮನೆ ಟೆರೆಸ್ಗೆ ಹೋಗಿ ಆ ಜೋಡಿ ಟೆರೆಸ್ನಿಂದ ಕೆಳಗಿಳಿದು ಏನೂ ಗೊತ್ತಿಲ್ಲದಂತೆ ಕೆನತ್ ಮತ್ತೆ ಶ್ವೇತಾ ಪರಾರಿಯಾಗಿದ್ದಾರೆ. ಪಕ್ಕದ ಅಪಾರ್ಟ್ಮೆಂಟ್ನಿಂದ ಹೊರಬರುವಂಥ ದೃಶ್ಯ ಸೆರೆಯಾಗಿದೆ. ಮಗಳಿಂದಲೇ ತಂದೆ ತಾಯಿ ತಂಗಿ ಹತ್ಯೆ. ಇದು ಟ್ರಿಪಲ್ ಮರ್ಡರ್ ಕೇಸ್. ಪ್ರೀತಿಗಾಗಿ ಪೋಷಕರ ಹತ್ಯೆ ಮಾಡಿದ್ದಾಳೆ. ಹೆತ್ತವರ ಕೊಂದು ಮಗಳು ಪರಾರಿಯಾಗಲು ಮಾಡಿದ್ಲು ಪಕ್ಕಾ ಪ್ಲಾನ್. ತಮ್ಮ ಅಪಾರ್ಟ್ಮೆಂಟಿಂದ ಹೊರ ಹೋಗದ ಜೋಡಿ ಪರಾರಿ ಆಗಿದ್ದು ಹೇಗೆ ಅನ್ನೋದು ನೋಡೋದಾದ್ರೆ ಪಕ್ಕದ ಮನೆ ಅಪಾರ್ಟ್ಮೆಂಟ್ಸ್ಗೆ ಜಂಪ್ ಹೊಡೆದು ಅಲ್ಲಿಂದ ಕೆಳಗಡೆ ಇಳಿದು ಹೋಗುವಂಥ ದೃಶ್ಯ CC ಕ್ಯಾಮ್ರಾದಲ್ಲಿ ಸರಿಯಾಗಿದೆ ನೋಡಿ. ತಂದೆ ತಾಯಿ ತಂಗಿ 3 ಜನ ಕೊಲೆ ಮಾಡಿದ್ದಾಳೆ ಪ್ರಿಯಕರನ ಜೊತೆ ಹೋಗೋಕ್ಕೆ. ಶ್ವೇತಾ ಆರೋಪಿ, ನಾವು ಫೋಟೋದಲ್ಲಿ ತೋರಿಸ್ತಾ ಇದೀವಲ್ಲ. ಇನ್ನೊಂದು ಸೋಮಸುಂದರ್, ಈ ಶ್ವೇತಾಳ ತಂದೆ ನೋಡಿ. ಕೊಲೆಯಾದಂಥ ಸುಪ್ರಿಯಾ ಶ್ವೇತಾಳ ತಂಗಿ ಈಕೆ. ಇನ್ನು ತಾಯಿನೂ ಕೂಡ ಕೊಲೆ ಮಾಡಿದ್ದಾರೆ. ತಂದೆ ಸೋಮಸುಂದರ್, ಆರೋಪಿ ಶ್ವೇತಾ ಕೆನತ್ ಜೊತೆ ಸೇರಿ ಕೊಲೆ ಮಾಡಿರೋದು. ತಂಗಿ ಸುಪ್ರಿಯಾ ಪ್ರಿಯಕರನ ಜೊತೆ ಸೇರಿ ಕೊಲೆ ಮಾಡಿದಾಳೆ ಬೆಂಗಳೂರಿನಲ್ಲಿ. ಕೆನತ್ ಆರೋಪಿ, ಸೋಮಸುಂದರ್ ಕೊಲೆಯಾದಂಥ ತಂದೆ ಏನು ಮಾಡಿದಾಳೆ ಅಂದರೆ ಮೂವರನ್ನು ಕೂಡ ಕೊಲೆ ಮಾಡಿ ತನ್ನ ಮನೆಯಿಂದ ಆಚೆ ಹೋಗಿಲ್ಲ. ಅಪಾರ್ಟ್ಮೆಂಟ್ನಲ್ಲಿ ಪಕ್ಕದ ಅಪಾರ್ಟ್ಮೆಂಟ್ಗೆ ಜಂಪ್ ಹೊಡೆದು ಜೋಡಿ ಪಕ್ಕದ ಅಪಾರ್ಟ್ಮೆಂಟ್ನಿಂದ ಕೆಳಗಡೆ ಇಳಿದು ಹೊರಟೋಗಿದೆ. ಆ ದೃಶ್ಯ CC ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಅದನ್ನೇ ನಾವು ತೋರಿಸ್ತಾ ಇದ್ದೀವಿ ನೋಡಿ. 22/6/2026 ಮಂಡೇ ಸೋಮವಾರ ಆಗಿರುವಂಥ ಘಟನೆ ಇದು ನೋಡಿ. ಆ ಅಪಾರ್ಟ್ಮೆಂಟಿಂದ ಆಚೆ ಹೋಗ್ತಿದ್ದಾಳೆ ಅವಳು. ಮೇಲ್ಗಡೆ ಕಾಣಿಸ್ತಿರೋದೇ ಡೇಟ್. CC ಕ್ಯಾಮ್ರಾದಲ್ಲಿ ಸರಿಯಾಗಿರುವಂಥ ದೃಶ್ಯ ಇದು. ಶ್ವೇತಾ ಆರೋಪಿ ಕೆನತ್ ಜೊತೆ ಸೇರಿ ತನ್ನ ಪ್ರೀತಿಗೋಸ್ಕರ ಪೋಷಕರನ್ನೇ ಹತ್ಯೆ ಮಾಡಿದ್ದಾಳೆ. ತಂದೆ ತಾಯಿ ತಂಗಿ ಮೂವರನ್ನ ಕೊಲೆ ಮಾಡಿ ಏನು ಗೊತ್ತಿಲ್ಲದಿರೋ ಥರ ಪ್ರಿಯಕರನ ಜೊತೆ ನಡೆದುಕೊಂಡು ಹೋಗ್ತಾಳೆ ಆಕೆ. ಇದು ಆಗಿರುವಂಥ ಘಟನೆ. ಈಗ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ, ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ತಮ್ಮ ಮನೆಯಿಂದ ಹೋಗಿಲ್ಲ ಅವರು, ಪಕ್ಕದ ಅಪಾರ್ಟ್ಮೆಂಟ್ಗೆ ಜಂಪ್ ಹೊಡೆದು ಅಲ್ಲಿಂದ ಕೆಳಗಡೆ ಇಳಿದು ಹೋಗಿದ್ದಾರೆ ನೋಡಿ. ಅಪಾರ್ಟ್ಮೆಂಟ್ನಲ್ಲಿ ಏನಾಯಿತು ಅಂತ ಡೋರ್ ಲಾಕ್ ಮಾಡಿ ಅಲ್ಲಿಂದ ಎಸ್ಕೇಪ್ ಆಗಿದ್ಲು ಶ್ವೇತಾ ಮತ್ತು ಕೆನತ್. ತಮ್ಮ ಅಪಾರ್ಟ್ಮೆಂಟಿಂದ ಹೊರ ಹೋಗಲು ಆಗಲ್ಲ ಅಂತ ಗೊತ್ತಿತ್ತು ಅವ್ರಿಗೆ. ಅದಕ್ಕೆ ಪಕ್ಕದ ಅಪಾರ್ಟ್ಮೆಂಟ್ಗೆ ಜಂಪ್ ಹೊಡೆದಿದೆ ಈ ಜೋಡಿ. ಪಕ್ಕದ ಅಪಾರ್ಟ್ಮೆಂಟ್ನಿಂದ ಕೆಳಗಡೆ ಇಳಿದು ಏನು ಗೊತ್ತಿಲ್ಲದಿರೋ ಥರ ಅಲ್ಲಿಂದ ಹೋಗಿದ್ದಾರೆ. ಅಪಾರ್ಟ್ಮೆಂಟ್ನಲ್ಲಿ ತಮ್ಮ ಅಪಾರ್ಟ್ಮೆಂಟ್ನಲ್ಲಿ ಕೊಲೆ ಮಾಡಿ ತಮ್ಮ ಅಪಾರ್ಟ್ಮೆಂಟ್ ಟೆರೆಸ್ಗೆ ಹೋಗಿ ಪಕ್ಕದ ಅಪಾರ್ಟ್ಮೆಂಟ್ ಟೆರೆಸ್ಗೆ ಜಂಪ್ ಹೊಡೆದು ಅಲ್ಲಿಂದ ಗ್ರೌಂಡ್ ಫ್ಲೋರ್ಗೆ ಇಳಿದು ಆ ಗೇಟ್ ಮುಖಾಂತರ ಆಚೆಗೆ ಹೋಗಿದ್ದಾರೆ ನೋಡಿ. ಎಂಥ ಖತರ್ನಾಕ್ ಪ್ಲ್ಯಾನ್ ಇದು ಅಂದರೆ ತಮ್ಮ ಮನೆನ ಲಾಕ್ ಮಾಡಿ ಒಳಗಡೆ ಡೋರ್ ಲಾಕ್ ಮಾಡಿ ಟೆರೆಸ್ಗೆ ಹೋಗಿ ಅಲ್ಲಿಂದ ಪಕ್ಕದ ಅಪಾರ್ಟ್ಮೆಂಟ್ಗೆ ಹೋಗಿ ಆಚೆ ಹೋಗಿರೋದು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಶಿವು, ನೋಡಿ, ಮಾಸ್ಟರ್ ಪ್ಲಾನ್ನ ಮಾಡಿಕೊಂಡು ತಮ್ಮ ಅಪಾರ್ಟ್ಮೆಂಟ್ನಿಂದ ಆಚೆ ಹೋಗೋದು ಬೇಡ, ಪಕ್ಕದ ಅಪಾರ್ಟ್ಮೆಂಟಿಂದ ಆಚೆ ಹೋಗೋಣ ಅಂತ ಪ್ಲಾನ್ ಹೇಗೆ ಗೊತ್ತಾಯ್ತು? ಇದು CC ಕ್ಯಾಮ್ರಾದಲ್ಲಿ ಸರಿಯಾಗಿರುವಂಥ ದೃಶ್ಯವನ್ನು ನೋಡ ಹೇಗೆ? ಮಧುಸೂದನ್, KR ಪುರಂನಲ್ಲಿ ನಡೆದಿರುವಂತಹ ಟ್ರಿಪಲ್ ಮರ್ಡರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡೀ ವೈಟ್ ಫೀಲ್ಡ್ ಡಿವಿಷನ್ ಅಧಿಕಾರಿಗಳನ್ನು ಸೇರಿಕೊಂಡು ಸುಮಾರು 50 ರಿಂದ 60 ಜನ ಅಧಿಕಾರಿಗಳ ತಂಡವನ್ನು ಮಾಡಿಕೊಂಡು 7 ಪ್ರತ್ಯೇಕ ತನಿಖಾ ತಂಡಗಳನ್ನು ಮಾಡಿ ಆರೋಪಿ ಕೆನತ್ ಹಾಗೂ ಶ್ವೇತಾಳಿಗಾಗಿ ಪತ್ತೆಯನ್ನ ಮುಂದುವರಿಸಿದ್ದಾರೆ. ಆರೋಪಿ ಶ್ವೇತಾ ಮತ್ತು ಕೆನತ್ ಮೊದಲೇ ಪ್ರೀ ಪ್ಲಾನ್ ಅನ್ನ ಮಾಡಿ ಮರ್ಡರ್ ಅನ್ನ ಮಾಡಿರುವಂತದ್ದು. ಆಕೆ ಅವತ್ತಿನ ದಿನ ಸೋಮಸುಂದರ್ ಅವರ ಪತ್ನಿ ಮುತ್ತುಲಕ್ಷ್ಮಿ ಹಾಗೂ ಶ್ವೇತಾಳ ಸಹೋದರಿ ಸುಪ್ರಿಯಾ ಅಪಾರ್ಟ್ಮೆಂಟ್ಗೆ ಬರುವಂತಹ ವಿಚಾರ ಮೊದಲೇ ಗೊತ್ತಿರುತ್ತೆ. ಹಿಂದೆ ಕೂಡ ಹಲವು ಬಾರಿ ಮುತ್ತುಲಕ್ಷ್ಮಿ ಅವರಿಗೆ ಹಾಗೂ ಶ್ವೇತಾಗೆ ಜಗಳ ಆಗಿರುತ್ತೆ. ನಿಮ್ಮನ್ನ ಓದಿಸಿದ್ವಿ ನಾವು, ಸಾಫ್ಟ್ವೇರ್ ಇದೆಯಾ, 2 ವರ್ಷಗಳಿಂದ ಪ್ರತ್ಯೇಕವಾಗಿ ಬೇರೊಬ್ಬ ಯುವಕನ ಜೊತೆ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದೆಯಾ, ಆದಷ್ಟು ಬೇಗ ಮನೆಗೆ ವಾಪಸ್ ಬರಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಇದೇ ಮುತ್ತುಲಕ್ಷ್ಮಿ ಹಾಗೂ ಅವರ ಪುತ್ರಿ ಆಗಿರುವಂತಹ ಆರೋಪಿ ಶ್ವೇತಾ ಅವರಿಗೆ ಹಲವು ಬಾರಿ ಹಿಂದೆ ಕೂಡ ಜಗಳ ಆಗಿರುತ್ತೆ. ಇದೇ ವಿಚಾರವನ್ನ ಶ್ವೇತಾ ತನ್ನ ಪ್ರಿಯಕರ ಕೆನತ್ ಜೊತೆಲೂ ಕೂಡ ಚರ್ಚೆಯನ್ನ ಮಾಡಿರ್ತಾರೆ. ಇಬ್ರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ಗಳು. ಶ್ವೇತಾ ಹಾಗೂ ಕೆನತ್ ಹೊಸದಂತ ಸ್ಟಾರ್ಟ್ಅಪ್ ಅನ್ನ ನಾವೇ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಕೊಂಡಿರ್ತಾರೆ. ಒಂದ್ ಕಡೆ ಹೊಸದಾಗಿ ಸ್ಟಾರ್ಟ್ಅಪ್ ಮಾಡಬೇಕು ಅಂತಿರ್ತಾರೆ, ಮತ್ತೊಂದ್ ಕಡೆ ಸಾಲವನ್ನು ಕೂಡ ಹೆಚ್ಚಾಗಿ ಮಾಡ್ಕೊಂಡಿರ್ತಾರೆ. ಈ ವಿಚಾರ ಶ್ವೇತಾರ
ತಂದೆ ಸೋಮ್ ಸುಂದರ್ ಅವ್ರಿಗೂ ಕೂಡ ಗೊತ್ತಾಗಿರುತ್ತೆ. ಸೋಮ್ ಸುಂದರ್ ಕೂಡ ವೃತ್ತಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರ್ತಾರೆ. ಅವರು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಆಗಿರೋದ್ರ ಹಿನ್ನೆಲೆಯಲ್ಲಿ ಮಗಳನ್ನು ಕೂಡ ಸಾಫ್ಟ್ವೇರ್ ಇಂಜಿನಿಯರ್ ಮಾಡಿಸಿರ್ತಾರೆ. ಕೆನತ್ ಹಾಗೂ ಶ್ವೇತಾ ಇಬ್ರು ಕೂಡ ಒಂದೇ ಕಾಲೇಜಿನಲ್ಲಿ ವ್ಯಾಸಂಗವನ್ನ ಮಾಡಿದವರು. ಕಾಲೇಜು ದಿನಗಳಿಂದಲೇ ಪ್ರೀತಿಯಲ್ಲಿ ಬಿದ್ದಂತವರು. ಕಳೆದ 2 ವರ್ಷಗಳಿಂದ ಕುಟುಂಬದಿಂದ ಸಪರೇಟ್ ಆಗಿ ಬೇರೆಡೆ ವಾಸವಾಗಿದ್ದ ಶ್ವೇತಾ ಮತ್ತು ಕೆನತ್ ಮನೆಯವರು ಈ ಹಿಂದೆ ಹಲವು ಬಾರಿ ವಾನ್ ಮಾಡಿದ್ರು ಕೂಡ ಅವ್ರಿಗೆ ಡೋಂಟ್ ಕೇರ್ ಮಾಡಿರ್ತಾರೆ. ಕಳೆದ 2 ದಿನಗಳ ಹಿಂದೆ ಮುತ್ತುಲಕ್ಷ್ಮಿ ತನ್ನ ಮಗಳು ಶ್ವೇತಾಗೆ ಕರೆಯನ್ನ ಮಾಡಿ, ನಿನ್ನ ಅಪಾರ್ಟ್ಮೆಂಟ್ಗೆ ಬರ್ತಿದೀವಿ, ನೀನು ನಮ್ಮ ಜೊತೆ ವಾಪಸ್ ಬರಬೇಕು ಅಂತ ಹೇಳಿದಂತ ಸಂದರ್ಭದಲ್ಲಿ ಶ್ವೇತಾ ಮತ್ತು ಕೆನತ್ ಇಬ್ರು ಪ್ರೀ ಪ್ಲಾನ್ ಅನ್ನ ಮಾಡ್ತಾರೆ. ಇವತ್ತು ಅವ್ರು ಬಂದು ಕೇಳಿದಂತ ಸಂದರ್ಭದಲ್ಲಿ ಅವ್ರ ಕತೆ ಮುಗಿಸ್ಬೇಕು ಅಂತೇಳಿ ಪ್ಲಾನ್ ಮಾಡಿದಂತ ಶ್ವೇತಾ ಮತ್ತು ಕೆನತ್ ಮನೆಯ ಒಳಗಡೆ ಇದ್ದಂತ ಕಿಚನ್ ಅಲ್ಲಿ ಇದ್ದಂತ ಚಾಕುವಿನ ತಗೊಂಡು ಮೊದಲನೇದಾಗಿ ಮುತ್ತುಲಕ್ಷ್ಮಿಗೆ ಸ್ಟಾಬಿಂಗ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಯಾವಾಗ ಪತ್ನಿ ಮುತ್ತುಲಕ್ಷ್ಮಿಗೆ ಸ್ವತಃ ಮಗಳೇ ಚಾಕುವನ್ನ ಇರಿತಾಳೆ, ಅದಕ್ಕೆ ಪ್ರತಿರೋಧ ತೋರಿದಂತ ಸೋಮ್ ಸುಂದರ್ ಏನಿದ್ದಾರೆ ಅವ್ರಿಗೂ ಕೂಡ ಸ್ಟಾಬಿಂಗ್ ಮಾಡುವಂತ ಕೆಲಸವನ್ನ ಶ್ವೇತಾ ಮಾಡ್ತಾಳೆ. ಜೊತೆಗೆ ಶ್ವೇತಾ ಒಂದ್ ಕಡೆ ಹೆತ್ತ ತಂದೆ ತಾಯಿಗೆ ಸ್ಟಾಬಿಂಗ್ ಅನ್ನ ಮಾಡ್ಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಶ್ವೇತಾಳ ಪ್ರಿಯಕರ ಕೆನತ್ ಕೂಡ ಜೊತೆ ಸೇರ್ಕೊಂಡು ಮುತ್ತುಲಕ್ಷ್ಮಿ ಹಾಗೂ ಸೋಮ್ ಸುಂದರ್ ಅವರಿಗೆ ಸ್ಟಾಬಿಂಗ್ ಅನ್ನ ಮಾಡುವಂತದ್ದು. ನಂತರದಲ್ಲಿ ತಂದೆ ತಾಯಿ ಜೊತೆಯಲ್ಲಿ ಬಂದಿದ್ದಂತ ಸುಪ್ರಿಯ ಏನಿದ್ದಾರೆ ಅಂದ್ರೆ ಶ್ವೇತಾಳ ತಂಗಿ ಸುಪ್ರಿಯಳನ್ನು ಕೂಡ ಮನೆಯ ಒಳಗಡೆ ಕೂಡ ಆಕೆಗೂ ಕೂಡ ಮನಸೋ ಇಚ್ಛೆ ಚಾಕುವಿನಿಂದ ಹತ್ಯೆ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಹತ್ಯೆ ಆದಂತ ನಂತರದಲ್ಲಿ ತಾವು ವಾಸವಾಗಿದ್ದಂತ ಅಪಾರ್ಟ್ಮೆಂಟ್ ನ ರೂಮ್ ಏನಿರುತ್ತೆ ಅದನ್ನ ಹೊರಗಡೆಯಿಂದ ಲಾಕ್ ಮಾಡ್ಕೊಂಡು ಆ ಅಪಾರ್ಟ್ಮೆಂಟ್ ನ ಟೆರೆಸ್ಗೆ ಹೋಗಿ ಪಕ್ಕದ ಅಪಾರ್ಟ್ಮೆಂಟ್ ಗೆ ಜಂಪ್ ಅನ್ನ ಹೊಡೆದು ಪಕ್ಕದ ಅಪಾರ್ಟ್ಮೆಂಟ್ ನ ಬೇಸ್ಮೆಂಟ್ ನಿಂದ ಎಸ್ಕೇಪ್ ಆಗುವಂತ ಕೆಲಸವನ್ನ ಮಾಡ್ತಾರೆ. ಎಸ್ಕೇಪ್ ಆಗುವಂತ ಸಂದರ್ಭದಲ್ಲಿ ಎಲ್ಲೂ ಕೂಡ ಆರೋಪಿಗಳು ಮೊಬೈಲ್ ಫೋನ್ ಅನ್ನ ಆನ್ ಮಾಡ್ಕೊಂಡಿಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಉಪಯೋಗಿಸ್ತಾ ಇಲ್ಲ, ATM ಕಾರ್ಡ್ ಅನ್ನ ಬಳಸ್ತಾ ಇಲ್ಲ, ಆನ್ಲೈನ್ ಟ್ರಾನ್ಸಾಕ್ಷನ್ ಅನ್ನ ಮಾಡ್ತಿಲ್ಲ. ಅಂದ್ರೆ ಕೊಲೆಯಾದಂತ ನಂತರದಲ್ಲಿ ಪೊಲೀಸರಿಗೆ ಯಾವುದೇ ರೀತಿಯಾದಂತ ಟೆಕ್ನಿಕಲ್ ಡಿಜಿಟಲ್ ಎವಿಡೆನ್ಸ್ ಗಳು ಸಿಗಬಾರ್ದು, ನಾವು ಪೊಲೀಸರ ಕೈಗೆ ಸಿಗಬಾರ್ದು ಅಂತೇಳಿ ಆರೋಪಿಗಳು ಎಸ್ಕೇಪ್ ಆಗಿರುವಂತದ್ದು. ಘಟನೆ ಆದಂತ ನಂತರದಲ್ಲಿ ಕಳೆದ 48 ಗಂಟೆಗಳಲ್ಲಿ ಪೊಲೀಸರು ಸುಮಾರು 560ರಿಂದ 600 CCTVಗಳನ್ನ ಪರಿಶೀಲನೆ ಮಾಡಿದ್ರು ಕೂಡ ಪೊಲೀಸರಿಗೆ ಶ್ವೇತಾ ಮತ್ತು ಕೆನತ್ ಮೂವ್ಮೆಂಟ್ ಆಗಿರುವಂತ ಕೇವಲ 6ರಿಂದ 7 CCTVಗಳಷ್ಟೇ ಲಭ್ಯ ಆಗಿರುವಂತದ್ದು. ಆರೋಪಿಗಳೆಲ್ಲೂ ಕೂಡ ಮೈನ್ ರೋಡ್ ಅನ್ನ ಬಳಸ್ತಾ ಇಲ್ಲ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಅನ್ನ ಬಳಸಿಲ್ಲ, ಬದಲಾಗಿ ಲಾರಿಗಳನ್ನ ಹತ್ಕೊಂಡು ಆರೋಪಿಗಳು ಹೊಸೂರು ಮಾರ್ಗವಾಗಿ ತಮಿಳುನಾಡಿಗೆ ಎಸ್ಕೇಪ್ ಆಗಿರೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂತದ್ದು. ಸದ್ಯ ಘಟನಾ ಸ್ಥಳ ಏನಿದೆ, ಕೊಲೆಯಾದಂತ ಶ್ವೇತಾಳ ವಾಸವಾಗಿದ್ದಂತ ಅಪಾರ್ಟ್ಮೆಂಟ್ ಏನಿದೆ ಅಲ್ಲಿ ಒಂದು ಡೈರಿ ಕೂಡ ಪತ್ತೆ ಆಗಿರುವಂತದ್ದು. ಶ್ವೇತಾ ಕಳೆದ ಹಲವು ದಿನಗಳಿಂದಲೂ ಕೂಡ ಡೈರಿಯಲ್ಲಿ ಆಕೆಯ ಜೀವನಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಅಂಶಗಳನ್ನ ಬರ್ದಿದ್ದಾಳೆ ಅನ್ನೋ ವಿಚಾರಗಳು ಗೊತ್ತಾಗ್ತಿರುವಂತದ್ದು. ಐ ಆಮ್ ಲೋನ್ಲಿ, ಐ ಆಮ್ ಸ್ಯಾಡ್, ಐ ಆಮ್ ಡಿಪ್ರೆಸ್ಡ್, ಐ ಆಮ್ ಸುಪೀರಿಯರ್ ಅನ್ನೋ ಪದಗಳನ್ನ ಆಕೆ ಶ್ವೇತ ಏನಿದ್ದಾಳೆ ಆಕೆ ಡೈರಿಯಲ್ಲಿ ನಮೂದು ಮಾಡಿರುವಂತದ್ದು. ಕ್ರೈಮ್ ಸೀನ್ ನಲ್ಲಿ ಪೊಲೀಸರು ಡೈರಿಯನ್ನ ಸೀಸ್ ಮಾಡ್ಕೊಂಡಿದ್ದಾರೆ. ಮತ್ತೊಂದು ಕಡೆ ಘಟನೆ ಆದಂತ ನಂತರದಲ್ಲಿ ಕೂಡಲೇ ಅಪಾರ್ಟ್ಮೆಂಟ್ ನ ಬೇರೆ ನಿವಾಸಿಗಳು ಪೊಲೀಸರಿಗೆ ಮಾಹಿತಿ ಕೊಡುವಂತ ಕೆಲಸವನ್ನ ಮಾಡ್ತಾರೆ. KR ಪುರಂ ಪೊಲೀಸರು ಘಟನಾ ಸ್ಥಳಕ್ಕೆ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಮುತ್ತುಲಕ್ಷ್ಮಿ ಹಾಗೂ ಸುಪ್ರಿಯಾ ಸ್ಥಳದಲ್ಲೇ ಸಾವನ್ನಪ್ಪಿದ್ರೆ ಸೋಮ್ ಸುಂದರ್ ಏನಿದ್ರೆ ಅವರು ಇಡೀ ಘಟನೆ ಬಗ್ಗೆ ಪೊಲೀಸರಿಗೆ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ನಂತರ ಅವರು ಕೂಡ ಸಾವನ್ನಪ್ಪಿರುವಂತದ್ದು. ಮಧುಸೂದನ್.